ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮ ಹೇಳ್ದಾಗೆ ಅಪ್ಪನ್ಗೆ ಯಾವ ವಿಷಯ ಗೊತ್ತಾಗಿರ್ಬೋದು? ಫ್ಯಾಕ್ಟ್ರಿ ಕಡೆ ಹೋಗ್ಬೇಕಾಗಿದ್ದಪ್ಪ ಎಸ್ಟೇಟ್ ಕಡೆ ಯಾಕೆ ಹೋದ್ರು? ಅಪ್ಪನ ಯಾರು ಡೈವರ್ಟ್ ಮಾಡಿದ್ರು? ಒಂದೊಂದ್ಸಲ ಈ ಪ್ರಬಲ ಮಾತಾಡೋದನ್ನ ಕೇಳಿದ್ರೆ ಅವನೇ ಅಪ್ಪನ್ಗೆ ಆಕ್ಸಿಡೆಂಟ್ ಮಾಡಿ ಕೊಲ್ಸಿದ್ದು ಅಂತ ಅನ್ಸುತ್ತೆ. ಇನ್ನೊಂದ್ ಕಡೆ ಪೊಲೀಸ್ ಸ್ಟೇಷನ್ನಲ್ಲಿ ಅವನ್ ಮಾತಾಡೋದನ್ನ ನೋಡಿದ್ರೆ ಕೋಪದಲ್ಲಿ ಹಾಗೆ ಹೇಳಿರ್ಬೋದು ಅಂತ ಅನ್ಸುತ್ತೆ. 5 ವರ್ಷದ ಹಿಂದೆ ಏನಾಗಿರ್ಬೋದು ಅಂತ ಹೇಗ್ ಕಂಡಿಡಿಯೋದು? ಸಾಕ್ಷಿ ಆಧಾರದ ಸಮೇತ ಇದನ್ನೆಲ್ಲ ಹೇಗ್ ನಿರೂಪಿಸೋದು? ದೇವ್ರೆ, ಇದಕ್ಕೆಲ್ಲ ನೀನೇ ಒಂದ್ ದಾರಿ ತೋರಿಸ್ಬೇಕಪ್ಪ. ಇದೇನಿದು? ಅಪ್ಪನ್ ಹ್ಯಾಂಡ್ ರೈಟಿಂಗ್ ಇದ್ದಂಗಿದೆ. ಹೌದು. ಹಾಯ್ ರಾಮ್, ಇದು ರಾಜೇಶ್. ನಾನು ಈ ಲೆಟರನ್ನು ಬರೆದು ಸೀಕ್ರೆಟ್ ಆಗಿ ನಿನ್ನ ಫೈಲಲ್ಲಿ ಇಡ್ತಿರೋದಕ್ಕೆ ಕಾರಣ ಇದೆ. ಈ ಲೆಟರನ್ನು ಓದುವಾಗ ನಿನ್ನ ಅಕ್ಕಪಕ್ಕ ಯಾರೂ ಇಲ್ಲದೆ ಇದ್ರೆ ಒಳ್ಳೇದು. ನೋಡು ರಾಮ್, ಆಫೀಸ್ನಲ್ಲಿ ಇತ್ತೀಚೆಗೆ ಅನುಮಾನ ಪಡೋ ಹಾಗೆ ತುಂಬ ಘಟನೆಗಳು ನಡೀತಾ ಇದೆ. ಇದು ಈ ಕಂಪನಿ ಬೆಳವಣಿಗೆಗೆ ಒಳ್ಳೇದಲ್ಲ, ನಮ್ಮ ಕಂಪನಿ ವರ್ಕರ್ಸ್ಗೂ ಒಳ್ಳೇದಲ್ಲ. ಏನೋ ದೊಡ್ಡ ದುರಂತ ನಡೆಯೋ ಹಾಗೆ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಇದಕ್ಕೆ ನಮ್ಮಲ್ಲಿರೋ ಯಾರೋ ಒಬ್ಬರು ಕಾರಣ ಅಂತಲೂ ನನಗನ್ನಿಸ್ತಾ ಇದೆ. ಆಫೀಸ್ನಲ್ಲಿ ಫೋನ್ನಲ್ಲಿ ಮಾತಾಡಿದ್ರೂ ಸಹ ಈ ವಿಷಯ ಲೀಕ್ ಆಗ್ಬೋದು ಅಂತ ನಾಳೆ ಮಧ್ಯಾಹ್ನ 12 ಗಂಟೆಗೆ ನಮ್ಮ ಕಾಫಿ ಫ್ಯಾಕ್ಟ್ರಿ ಹತ್ರ ಇರೋ ಪಾರ್ಕ್ನಲ್ಲಿ ನಾನು ನೀನು ದತ್ತ ಮೂವರು ಭೇಟಿಯಾಗೋಣ. ಕೆಲವೊಂದು ವಿಷಯಗಳನ್ನ ನಿಮ್ಮ ಗಮನಕ್ಕೆ ತರಬೇಕು. ಅದನ್ನು ನಾನು ನಿಮ್ಮ ಹತ್ರ ಹೇಳ್ಕೋಬೇಕು. ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕಂಡುಹಿಡಿಬೇಕು. ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಆಫೀಸಲ್ಲಿ ಈ ವಿಚಾರ ಮಾತಾಡೋದು ಬೇಡ. ಇಂತಿ ನಿನ್ನ ಸ್ನೇಹಿತ ರಾಜೇಶ್. ಅಂದ್ರೆ ಆಕ್ಸಿಡೆಂಟ್ ಆದ ದಿನ ಅಪ್ಪ ರಾಮ್ ಸರ್ನ ದತ್ತ ಅಂಕಲ್ನ ಮೀಟ್ ಮಾಡಬೇಕಾಗಿತ್ತು. ಮೀಟ್ ಆದ್ರ ಇಲ್ವಾ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಆದ್ರೆ ಮೀಟಿಂಗ್ ಆಗ್ಬೇಕಾಗಿದ್ದ ಟೈಮ್ಗೆನೆ ಅಪ್ಪಂಗೆ ಆಕ್ಸಿಡೆಂಟ್ ಆಗಿದೆ. ಅಂದ್ರೆ ಏನಿದ್ರ ಅರ್ಥ? ಈ ಲೆಟರ್ನ ರಾಮ್ ಸರ್ ಓದಿದ್ದು ನಿಜ ಆಗಿದ್ರೆ ಈ ವಿಷಯನ ರಾಮ್ ಸರ್ ಪೊಲೀಸರಿಗೆ ಹೇಳ್ಬೇಕಾಗಿತ್ತು. ಯಾಕೆ ಹೇಳಲಿಲ್ಲ? ಅಂದ್ರೆ ಅಮ್ಮ ಹೇಳೋ ಹಾಗೆ ಆಕ್ಸಿಡೆಂಟ್ ಮಾಡಿಸಿದವ್ರು ಯಾರು ಅಂತ ರಾಮ್ ಸರಿಗೆ ಗೊತ್ತಿದ್ಯಾ? ಗೊತ್ತಿದ್ದು ಅವ್ರನ್ನ ಸೇಫ್ ಮಾಡೋದಕ್ಕೋಸ್ಕರ ಈ ಲೆಟರ್ನ